ಹಲೋ ಹಲೋ ಸಿರಿ ಎಲ್ಲಿದ್ಯಾ? ಭವ್ಯ ಬರ್ತಾ ಇದ್ದೀನಿ, 2 ನಿಮಿಷ. ಹೌದು, ಈ ವೇಸ್ಟ್ ಆಫ್ ದಿ ನೇಷನ್ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಹಾಯ್ ಮಗ. ಲೋ ಮಗ, ಕೊನೆಗೂ ಪ್ರೂವ್ ಮಾಡ್ಬಿಟ್ಟೆ ಕಣ. ಏನು ಈಗ ಟೈಮ್ ಇಲ್ಲ, ನೆಕ್ಸ್ಟ್ ಟೈಮ್ ಸಿಕ್ತಾಗ ಹೇಳ್ತೀನಿ. ಬಾ. ಬರೀ ಇದಾಯ್ತು ನಿಂದು. ಮಾಮೋ, ದುಡ್ಡಿಲ್ಲ ಅಂತ ನನ್ನ ಮಕ್ಕಳು ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಸ್ತವ್ರಲ್ಲ ಮಾಮೋ. ಅದ್ ಬಿಡು, ಈ ಸತಿ RCB ಪಕ್ಕಾ ಕಪ್ ಹೊಡಿಯುತ್ತೆ ನೋಡ್ಕೋ. ಮಚ್ಚ, ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡಿದ್ರೆ ದೇವ್ರು. ಕಪ್ಪೆಲ್ಲ ಯಾಕೆ ಏನಂತ್ಯಾ? ಅದು ಜೈ RCB ಅನ್ನು, ಈ ಸಲ ಕಪ್ ನಮ್ದೇ ಅನ್ನು. RCB ಇದ್ಮೇಲೆ ಕಪ್ ಏನಕ್ಕೋ ನಮ್ಗೆ? ಅದು ಕರೆಕ್ಟೇ ಮಚ್ಚ. ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ಇವತ್ತಂತೂ ಯಾರ ಜೊತೆನೂ ಜಗಳಕ್ಕೆ ಹೋಗಲ್ಲ ನಾನು. ಟಚ್ ಮಾಡಿ ಸಾರಿ ಕೇಳ್ದೆ ಹಾಗೆ ಹೋಗ್ತಿದ್ದಾನೆ. ಲೋಫರ್, ನೋಡ್ಕೊಂಡು ಹೋಗಕ್ಕಾಗಲ್ವೇನೋ? ಲೋಫರ್ರಾ? ಯಾರಿಗ ಮಚ್ಚ? ನಮ್ಗ? ನಮ್ಗೆಲ್ಲ ಬಾ. ಇರ ಇಲ್ಲಿ. ನೀನೇನ್ ನೋಡ್ಕೊಂಡು ಹೋಗೋ ಅಷ್ಟೇನ್ ದೊಡ್ಡ ಫಿಗರ್ ಏನಲ್ಲ ಬಿಡು. ಖಾರ ಬಾತ್ ಮೇಲೆ ಉದ್ರಿಸೋ ಕರ್ಬೇನ್ ಸೊಪ್ಪಿದ್ದಂಗಿದ್ಯಾ ನಿನ್ನ. ನಾನ್ ನೋಡ್ಕೊಂಡು ಹೋಗ್ಬೇಕಾ? ಏನೋ ನನ್ನೇ ಕರ್ಬೇವಿನ ಸೊಪ್ಪು ಅಂತಿದ್ಯಾ? ನೋಡು, ಸರಿ ಇರಲ್ಲ ನೋಡು. ಜಗಳ ಮಾಡೋದೆಲ್ಲ ಬೇಡ ಕಣೆ. ಅಣ್ಣ ಸಾರಿ, ನೀವು ಹೋಗಿ. ನೀನ್ ಈ ತರ ಅಂಜ್ಬುರ್ಕಿ ಆಗಿದ್ದಕ್ಕೆ ರೋಡಲ್ಲಿ ಹೋಗೋವೆಲ್ಲ ಅಂಟ್ಕೊಂಡು ಹೋಗ್ತಾ ಇರೋದು. ಕರೆಕ್ಟ್ ಆಗಿ ಮಾತಾಡ. ಯಾಕೆ? ಸಾರಿ ಮೇಡಮ್. ನನ್ನ ಎದುರಾಕೋಬೇಡ ನೋಡು, ಸರಿ ಇರಲ್ಲ. ಏನೇ ಮಾಡ್ತೀಯಾ? ನನಗ್ ಸಿಟ್ ಬಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ. ಏನ್ ಬೇಕಾದ್ರೂ ಮಾಡ್ತೀಯಾ? ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ಒಂದ್ ಲಿಪ್ ಕಿಸ್ ಮಾಡಿ ನೋಡೋಣ. ನಿಂಗೇನ್ ಮಾನ ಮರ್ಯಾದೆ ಇಲ್ವೇನೋ? ನಡು ರೋಡಲ್ಲಿ ಕೇಳೋ ಮಾತಾ ಇದು? ಓ, ರೂಮಲ್ಲಿ ಕೇಳಿದ್ರೆ ಕೊಟ್ಬಿಡ್ತಾ ಇದ್ದ? ನೋಡು, ಹುಚ್ಚಿಡಿಸ್ಬೇಡ. ಬಸ್ ನಂಬರ್ 343 ಡೈರೆಕ್ಟ್ ಮೆಜೆಸ್ಟಿಕ್ ನಿಂದ ನಿಮಾನ್ಸ್ಗೆ. ಅಲ್ಲಿ ಡಾಕ್ಟರ್ ಗೌತಮ್ ಅಂತ ಇರ್ತಾರೆ. ನಾನು ಹೆಸರು ಹೇಳು. ಟ್ರೀಟ್ಮೆಂಟ್ ಎಲ್ಲ ಫುಲ್ ಮಸ್ತ್ ಆಗಿ ಕೊಡ್ತಾರೆ. ಅವ್ರು ಕೊಡೋ ಟ್ರೀಟ್ಮೆಂಟ್ಗೆ ನೀನು ಹುಚ್ಚಿಬಿಟ್ಟು ಹೋಗ್ಬಿಡ್ಬೇಕು. ಅಂದ್ರೆ ಇಂಡೈರೆಕ್ಟ್ ಆಗಿ ನನ್ನ ಹುಚ್ಚಿ ಅಂತಿದ್ಯಾ? ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮಗೆ ಬೇಜಾರಾಗಲ್ವಾ? ನೋಡು, ಸರಿ ಇರಲ್ಲ ನೋಡು. ಇವಾಗ ಏನೇ ಮಾಡ್ತೀಯಾ? ಏನೋ ಮಾಡ್ತೀಯಾ? ಜಗಳ ಮಾಡ್ಕೊಂಡು ಏನೋ ನೀನು. ಬಿಡು ಮಚ್ಚ, ಏನೋ ಟಚ್ ಆದಂಗ ಆಯ್ತಲ್ಲ. ಇರಿಟೇಷನ್. ಕೈ ಟಚ್ ಆಗಿದ್ದಕ್ಕೆ ಸುಟ್ಟಾಗ್ತಿದ್ಯಲ್ಲೋ. ಶಂಸುಳ್ ಮಚ್ಚ, ಫಸ್ಟ್ ಟೈಮ್ ನಿನ್ ಮೇಲೆ ರಾಣೆ ವಾಪಸ್ ತಗೋತಾ ಇದ್ದೀನಿ. ಇವನೇನೆ ಬಟ್ಟೆ ಟಚ್ ಆಗಿದ್ದಕ್ಕೆ ನೋಡು ಸುಟ್ಟೆ ಹಾಕಿದಾನೆ. ನಂಗೇನ್ ಅಂಟ್ರೋಗನ? ಅದ್ ಏನಾದ್ರೂ ಆಗಿಲ್ಲ ಕಣೆ, ಅದನ್ನ ಆಮೇಲೆ ನೋಡ್ಕೊಳ್ಳೋಣ. ಆಫೀಸಿಗೆ ಟೈಮ್ ಆಗಿದೆ, ಬಾ ಹೋಗೋಣ. ನೋಡ್ಕೊಳ್ತೀನಿ ಕಣೋ. ಚಿನಿ, ಈ ಮಂತ್ದು 3ನೇ ಗಿಫ್ಟ್. ಇದೇ ಖುಷಿಗೆ ಒಂದ್ ಶಾಯರಿ ಹೇಳ. ಬಾಳೊಂದು ಸುಂದರ ಪಯಣ, ಬಾಳೊಂದು ಸುಂದರ ಪಯಣ, ಆ ಪಯಣದಲ್ಲಿ ನೀನೇ ರಾಧಾ, ನಾನೇ ರಮಣ. ವಾ, ಸೂಪರ್. ಇನ್ನೊಂದ್ಸರಿ ಹೇಳ್ತೀಯಾ? ನಾನು ಇದನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಗುಡ್ ಐಡಿಯಾ. ನಮ್ದೊಂದು ವಿಡಿಯೋ ಮಾಡ್ಕೊಡ್ತೀರಾ? ನಾಗೇನ್ ಮಾಡಕ್ ಬೇರೆ ಕೆಲಸ ಇಲ್ವಾ? ಯಾಕೆ ಸರ್? ಮತ್ತಿನ್ನೇನು ವಿಡಿಯೋ ಮಾಡುವಂತಿದ್ಯಲ್ಲ ಸರ್, ಅದ್ರಲ್ಲಿ ನಮ್ ಚಿನ್ನಿದೇನ್ ಸರ್ ತಪ್ಪು? ವಾ, ನೀನ್ ಬಂದ? ಏನ್ ನೀವಿಬ್ರು ಲವರ್ಸಾ? ಹೌದು, 1 ವರ್ಷದಿಂದ ಲವ್ ಮಾಡ್ತಾ ಇದೀವಿ ಸರ್. ಲವ್ ಇಲ್ಲಿರೋರ್ದು ಯಾರ್ದು ಬೇಕಾದ್ರೂ ವಿಡಿಯೋ ಮಾಡ್ತೀನಿ, ಆದ್ರೆ ಅವಳು ಒಬ್ಳದ್ ಮಾತ್ರ ವಿಡಿಯೋ ಮಾಡಲ್ಲ. ಯಾಕೆ ಸರ್ ತೆಗಿಯಲ್ಲ? ಯಾಕಂದ್ರೆ ಅವಳ ಬಗ್ಗೆ ನಂಗೆ ಕಂಪ್ಲೀಟ್ ಆಗಿ ಗೊತ್ತು. ಎಲ್ಲ ಗೊತ್ತು. ಕಂಪ್ಲೀಟ್ ಆಗಿ ಗೊತ್ತು. ಏನೋ ಗೊತ್ತು ನಮ್ಮ ಹುಡುಗಿ ಬಗ್ಗೆ ನಿಂಗೆ? ಮಚ್ಚ, ಒಂದ್ ನಿಮಿಷ ಬಂದೆ. ಅಲ್ಲ ಮಮ್ಮಿ, ಹಾಲ್ ತಂದ್ಕೊಟ್ಟಿದ್ದ ಮಮ್ಮಿ. ಏನ್ ಗೊತ್ತು ಅಂತ ಕೇಳ್ತಾ ಇದೀನಿ. ನಾವೊಂಥರ ಕಲಿಯುಗದ ಸರ್ವಾಂತರ ಯಾಮಿ ಕಣೋ. ಚಿನಿ, ಇವ್ನು ಯಾರು ಅಂತ ನಿಂಗೆ ಗೊತ್ತಾ? ತಾಯೋನಿಗೂ ನಂಗೆ ಗೊತ್ತಿಲ್ಲಪ್ಪ. ಅವಳು ನಾನು ಯಾರು ಅಂತ ಗೊತ್ತಿಲ್ಲ, ಆದ್ರೆ ನನಗೆ ಅವಳು ಯಾರು ಅಂತ ಕಂಪ್ಲೀಟ್ ಆಗಿ ಗೊತ್ತು. ಏಯ್, ಸರಿ ಇರಲ್ಲ ನೋಡು. ಮತ್ತೆ ನೀನೇನ್ ಚಿನ್ನ ರೋಡಲ್ಲಿ ಹೋಗೋ ಕಿಸ್ಪೈ ದಾಸ ಹೇಳಿದ್ನೆಲ್ಲ ಕೇಳ್ಕೊಂಡು ನಿಂತಿದೀಯಾ? ವಾಟ್? ಕಿಸ್ಪೈ ದಾಸ? ಮೀ? ನೋ 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 ನೋ. ಇವಳ ಬಗ್ಗೆ ನನಗಿಂತ ಚೆನ್ನಾಗಿ ಗೊತ್ತೇನೋ ನಿಂಗೆ? ಕಂಪ್ಲೀಟ್ ಸ್ಕ್ಯಾನ್ ಆಗೋಯ್ತು. ಸ್ಕ್ಯಾನು ನೋಡ, ಇವಳು ಹಾಕಿರೋ ಟಾಪ್ ಟು ಬಾಟಮ್ ವರ್ಗು ಯಾವ್ದು ಇವಳ್ದಲ್ಲ. ಟಾಪ್ ಇಂದ ಬರ್ತೀನಿ ಕೇಳು. ಇವಳು ತಲೆ ಮೇಲೆ ತಗೊಳಕೊಂಡಿರೋ ಕನ್ನಡಕ ಕೊಡ್ಸಿರೋದು ಜಸ್ಟ್ ಫ್ರೆಂಡ್. ಇವಳು ಹಾಕಿರೋ ಈ ವಾಚ್ ಕೊಡ್ಸಿರೋದು ಇವಳು ಬೆಸ್ಟ್ ಫ್ರೆಂಡ್. ಆಮೇಲೆ ಇಲ್ಲಿ ತಗೊಳಕೊಂಡೋಳದ ಈ ಬ್ಯಾಗು ಇದು ಕೊಡ್ಸಿರೋದು ಇವಳು ಕ್ಲೋಸ್ ಫ್ರೆಂಡ್. ಅಷ್ಟೇ ಯಾಕೋ, ಇವಳು ಎಕ್ಸ್ಪ್ಲೋರ್ ಕೊಡ್ಸಿರೋ ಈ ಐಫೋನ್ ಅಲ್ಲೇ ಡೈಲಿ ನಿಂಗೆ ಚಾಟಿಂಗು, ಕಾಲಿಂಗು ಮತ್ತೆ ಸ್ನ್ಯಾಪಿಂಗು, ಹಿಂಗ್ ಅಡಿಯಿಂದ ಮುಡಿವರೆಗೂ ಕಂಡೋರ್ ಕೊಡ್ಸಿರೋದು ಹಾಕೊಂಡು ಶೋಕಿ ಮಾಡ್ತಾರೋ ಇವಳನ್ನ ಲವ್ ಮಾಡ್ತಿದ್ಯಲ್ಲೋ, ತಪ್ಪಲ್ವಾ? ಆಕಾಶ್, ಅವ್ನು ಹೇಳಿದ್ದೆಲ್ಲ ನಂಬೇಡ. ಆಕಾಶ? ಯಾರೇ ಅವನು? ದಿಲೀಪ್. ದಿಲೀಪ್
ಸುರೇಶ್ ಸುರೇಶ ಗೌತಮ್ ಗೌತಮ ಹೇ ಏನ್ ಗುರು ಮಾತಾಡ್ತಾ ಇದೀಯ ಗಿಫ್ಟ್ ಹೋಗೆ ರಾಜು ಅಲ್ಲಲ್ಲ ಸೂರಜ್ ರಮೇಶ್ ಉಮೇಶ್ ಪ್ರೀತಮ್ ವಿಕ್ರಮ್ ಮನೋಜ್ ಭಾಸ್ಕರ್ ಗುರು ನಿನ್ನ ಹೆಸರು ಹೇಳ್ಬಿಟ್ಟು ಹೋಗು, ಇಲ್ಲ ಲಿಸ್ಟ್ ಅಲ್ಲಿ ಡಿಲೀಟ್ ಆಗಿರೋ ಹಳೆ ಹೆಸರುಗಳೆಲ್ಲ ಬಂದ್ಬಿಡ್ತವೆ. ಸಂತೋಷ. ಕೊನೆಗೂ ಅದೇ ಇಲ್ದಂಗೆ ಮಾಡ್ಬಿಟ್ಟಲ್ಲಮ್ಮ. ಯಾವ್ದಾರು ಮಠ ಸೇರ್ಕೊಂಡ್ಬಿಡ್ತೀನಿ. ನಿಂತ್ಕೊಳ್ಳೋ, ಅಟ್ಲೀಸ್ಟ್ ಗಿಫ್ಟ್ ಆದ್ರೂ ಕೊಟ್ಟು ಹೋಗ್ಬಾರ್ದಾ? ಫೀಲಿಂಗು ಅವ್ನು ಹೋಗ್ತಿರೋದ್ಕಲ್ಲ, ಅವ್ನು ತಂದಿರೋ ಗಿಫ್ಟ್ ಹೋಗ್ತಿರೋದಕ್ಕೆ. ಯಾರೋ ನೀನು ನನ್ನನ್ನು ಯಾಕೋ ಇಷ್ಟ ಕಾಡಿಸ್ತಿದ್ಯಾ? ನಿನ್ ಬಗ್ಗೆ ಇಷ್ಟೆಲ್ಲ ಕಂಪ್ಲೀಟ್ ಆಗಿ ತಿಳ್ಕೊಂಡಿದ್ದೀನಿ ಅಂತ ಅಂದಮೇಲೆ ನಾನ್ಯಾರಂತ ಗೊತ್ತಾಗ್ಲಿಲ್ವಾ? ಓ ಏನ್ ಲವ್ವಾ? ಲವ್ವಾ? ನಾನು ಸತ್ರು ನೀನು ಲವ್ ಮಾಡಲ್ಲ. ಹಾ ಸರಕ್ಕ ಆ ಲಚಕ್. ಒಂದ್ ನಿಮಿಷ ಈ ಕಡೆ ಬಾಯ್ಲಿ. ಆ ಕಚಕ್ ಕಚಕ್. ಯಾಕಿದು? ಇದುವರೆಗೂ ಎಷ್ಟು ಜನ ಲವರ್ಸ್ನ ಬ್ರೇಕಪ್ ಮಾಡಿಸ್ತೀನಿ ಅಂತ ಗಿನ್ನಿಸ್ ರೆಕಾರ್ಡ್ಗೆ ಕಳ್ಸಕ್ಕೆ ನಾನಿನ್ ಬರ್ತೀನಿ. ಹೂ ಇಸ್ ದ ದೇವ್ ದ ಸ್ಲೀಪಿಂಗ್ ಆನ್ ದ ಫುಟ್ ಬಾತ್? ಇವನು ಯಾಕೆ ನನ್ನ ಕಡೆನೇ ಬರ್ತಾವನ? ಏನಯ್ಯ ಸೆಟಪ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ಯಾ? ನಾಯಿ ಒಂದು ಮಿಸ್ಸಿಂಗು. ದೇವದಾಸು ಬಾಸು ಏನಪ್ಪ ಸಮಾಚಾರ? ಏನು ಅಂತ ಹೇಳಿ ಬಾಸು, ಜೊತೆಲಿ ಮಾತಾಡಕ್ ಒಂದ್ ಮನ್ಸಿಲ್ದೆ, ಬಾಯಲ್ಲಿ ಮಾತೇ ಬರ್ತಾ ಇಲ್ಲ. ರಾತ್ರಿ ವಿಡಿಯೋ ಕಾಲ್ ಮಾಡಕ್ ಒಂದ್ ಹುಡುಗಿ ಇಲ್ದೆ, ಕಣ್ಣಿಗೆ ನಿದ್ದೆನೆ ಬರ್ತಿಲ್ಲ. ಊಟ ಮಾಡ್ದ ಅಂತ ಕೇಳಕ್ ಒಂದ್ ಜೀವ ಇಲ್ದೆ, ಹೊಟ್ಟೆಗೆ ಊಟನೇ ಸೇರ್ತಾ ಇಲ್ಲ ಬಾಸು. ನಮ್ ಜನ ಊಟ ಇಲ್ಲ ಅಂದ್ರೂ ಬೇಜಾರಾಗಲ್ಲ, ಪ್ರೀತಿ ಇಲ್ಲ ಅಂದ್ರೆ ಬೇಜಾರಾಗ್ಬಿಡ್ತಾರೆ. ಅದೋಗ್ಲಿ, ಪ್ರೀತಿ ಮಾಡಕ್ ಒಂದ್ ಹುಡುಗಿ ಇಲ್ಲ ಅಂತಂದ್ರೆ ಜೀವನ ಬಿಟ್ಬಿಡ ಅನ್ಸುತ್ತೆ ಬಾಸು. ಸಮಾಧಾನ ಮಾಡ್ಕೊ ನೋಡು, ನನ್ಗೆ ಈ ಪ್ರೀತಿ ಪ್ರೇಮ ಅಂದ್ರೆ ಎಲ್ಲ ಆಗಲ್ಲ. ಆದ್ರೂ ನಿನ್ ಗೋಳ್ ನನ್ನ ಕೈಯಲ್ಲಿ ನೋಡಕ್ ಆಯ್ತಾ ಇಲ್ಲ. ನಿನ್ಗಿವತ್ತು ಯಾವಳನ್ನಾದ್ರೂ ಒಬ್ಳನ್ನ ಕಟ್ಬಿಟ್ಟೆ ನಾನು ಮನೆಗೆ ಹೋಗೋದು. ಯಾರ ತಿಳಿಸಾರಲ್ಲ, ನಲ್ಲಿ ಮುಳ್ಳೆ ಸಿಕ್ದಂಗೆ ಸಿಕ್ಬಿಟ್ಟ. ಹಾಯ್ ಪವಿತ್ರ. ಹಾಯ್ ಶಶಾಂಕ್. ಏನ್ ಅರ್ಜೆಂಟ್ ಬರೀ ಕೇಳಿದ್ದು? ಶಶಾಂಕ್, ಐ ಲವ್ ಯು. ಸಾರಿ ಡಿಯರ್, ನೀನೇನಿದ್ರೆ ನನ್ನ ಗರ್ಲ್ ಫ್ರೆಂಡ್ ಅಷ್ಟೇ. ನನ್ನ ಲವರ್ ಆಗೋ ಯೋಗ್ಯತೆ ನಿನಗಿಲ್ಲ, ನನ್ನ ರೇಂಜ್ಗೂ ನೀನು ಮ್ಯಾಚ್ ಆಗಲ್ಲ. ಇದನ್ನ ಹೇಳಕ್ಕೆ ನನ್ನ ಅಲ್ಲಿಂದ ಕರ್ದ. ಬರ್ಲಾ? ಬಾಯ್. ದೇವದಾಸು ಬಾಸು, ನಿನ್ ಟೈಮ್ ಕಡಕ್ ಆಗೈತೆ, ಬರ. ಹಲೋ ಮೇಡಮ್, ಏನ್ ಲವ್ ಫೇಲ್ಯೂರಾ? ಚೇ 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 ಹೀಗಾಗ್ಬಾರ್ದಾಗಿತ್ತು. ಏನು ಅಂದ್ಕೊಳ್ಳಲ್ಲ ಅಂತಂದ್ರೆ ಒಂದು ಬಿಟ್ಟಿ ಸಜೆಷನ್ ಕೊಡ್ಲಾ? ಇವನು ಒಳ್ಳೆ ಹುಡುಗ ವಸಂತ ಅಂತ, ಕೈಯಲ್ಲಿ ಕಾಸು ಮಾತ್ರ ಇಲ್ಲ, ಆದ್ರೆ ಆಟಲ್ಲಿ ಬೇಜಾನ್ ಪ್ರೀತಿ ಮಾಡ್ಕವನೆ. ನಮ್ ಲವರ್ನ ಹಂಗ್ ನೋಡ್ಕೋಬೇಕು ಹಿಂಗ್ ನೋಡ್ಕೋಬೇಕು ಅಂತ ಫುಲ್ ಡ್ರೀಮಲ್ಲೇ ಬದುಕ್ತಾವನೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡು, ದೊಡ್ಡ ಮನ್ಸ್ ಮಾಡು, ಒಂದೇ ಒಂದ್ಸತಿ ಅವ್ನು ಲವ್ ಮಾಡ್ಬಿಡು. ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಯಾಕೆ? ಇವನ್ ನೋಡ್ ಹೆಂಗಿದಾನೆ ಅಂತ. ಹೆಂಗಿದಾನೆ? ಮೈ ಕೈ ತುಂಬ್ಕೊಂಡು ಮಸ್ತಾಗೆ ಇದ್ದಾನೆ. ನಾನು ಇವನ್ನ ಲವ್ ಮಾಡ್ಬೇಕಾ? ಲವ್ ಮಾಡಕ್ ಆಗಲ್ಲ. ಇಲ್ಲ, ಆಗಲ್ಲ. ಲೇ ಮಿಟಕ್ಲಾಡಿ, ಬಲೆ ಇದೆಯಾ ನೀನು? ಲವ್ ಮಾಡಕ್ ಯಾಕಾಗಲ್ಲ ಹೇಳು? ಇವನ ಹತ್ರ ಕಾರ್ ಇಲ್ಲ, ಕಾಸ್ಟ್ಲಿ ಮೊಬೈಲ್ ಇಲ್ಲ, ಕೈಲಿ ಕ್ಯಾಶ್ ಅಂತೂ ಮೊದಲೇ ಇಲ್ಲ. ನಿನ್ನ ನೋಡ್ಕೊಳಕ್ಕಂತೂ ಆಗಲ್ಲ ಅಂತ ತಾನೇ ಇವನ್ ಮೇಲೆ ಲವ್ ಉಡ್ತಾ ಇಲ್ಲ ನಿನಗೆ? ಹಾ, ಹಾಗೆ ಅನ್ಕೋ. ಈಗಿನ ಜನರೇಷನ್ ಅಲ್ಲಿ ಲವ್ ಮಾಡೋದು ಅಂದ್ರೆ ಎಂಜಾಯ್ ಮಾಡೋದು. ಎಂಜಾಯ್ ಮಾಡಕ್ಕೆ ಮನಿ ಇಂಪಾರ್ಟೆಂಟ್. ಸೊ ಲವ್ ಈಸ್ ಈಕ್ವಲ್ ಟು ಮನಿ. ಓ, ಫೈನಲಿ ನಿನ್ ಪ್ರಕಾರ ನೋ ಮನಿ ನೋ ಅನಿ, ಮೋರ್ ಮನಿ ಆ ಒನ್ ಮೋರ್ ಅನ್ನೋ ಪ್ರೀತಿ. ಎಸ್. ಥೂ, ನಿನ್ನ ಸ್ವಾರ್ಥದ ಮೇಲೆ ಪ್ರೀತಿಯನ್ನ ಕೋಟಿಂಗ್ ಹೊಡ್ಕೊಂಡು ಓಡಾಡೋ ನೀನು ಪ್ರೀತಿ ಬಗ್ಗೆ ಮಾತಾಡ್ತೀಯ? ಕಾರು ಕಾಸು ನೋಡಿ ಹುಟ್ಟೋದು ಪ್ರೀತಿ ಅಲ್ಲ, ಅದು ಶೋಕಿ. ಅವನನ್ನ ಬುಟ್ಟಿಗೆ ಹಾಕೊಂಡ್ರೆ ಲೈಫ್ ಲಾಂಗ್ ಎಂಜಾಯ್ ಮಾಡ್ಕೊಂಡಿರ್ಬೋದಲ್ಲ ಅನ್ನೋ ಸ್ವಾರ್ಥ. ಆ ಸ್ವಾರ್ಥನ ಪ್ರೀತಿ ಅಂತ ಹೇಳ್ಕೊಂಡು ಊರು ತುಂಬ ಓಡಾಡ್ತಾ ಇದ್ಯಾ? ನೀನ್ ಹೇಳ್ದೆ ಅಂತ ನಾನ್ ಇವನ್ನ ಲವ್ ಮಾಡಕ್ಕಾಗತ್ತಾ? ಇವನ್ ಬಟ್ಟೆನೋ, ಇವನ್ ಚಪ್ಲಿನೋ, ಬ್ರ್ಯಾಂಡ್ ಅಂದ್ರೇನೆ ಏನು ಅಂತ ಗೊತ್ತಿಲ್ಲ ಇವನ್ಗೆ. ಇಂಥವನ್ನ ನಾನ್ ಲವ್ ಮಾಡ್ಬೇಕಾ? ಅಮ್ಮಣ್ಣಿ, ಬ್ರ್ಯಾಂಡ್ ಅನ್ನೋದು ಹಾಕೋ ಶರ್ಟ್ ಮೇಲೆ ಇರಲ್ಲ, ನಾವು ಬದುಕೋ ಬಾಳಲ್ಲಿ ಇರುತ್ತೆ. ಎಂತ ಮಾತಾಡ್ದೇಣ. ನೀನ್ ಏನೇ ಹೇಳಿದ್ರು ನಾನ್ ಇವನ್ನ ಲವ್ ಮಾಡೋದಿಲ್ಲ. ಇನ್ನೊಂದ್ ಸರಿ ನಿನ್ನ ಬಾಯಲ್ಲಿ ಲವ್ ಅನ್ನೋ ಪದ ಬಂದ್ರೆ ನಾಲ್ಗೆ ಕುಯ್ದಾಕ್ಬಿಡ್ತೀನಿ. ಲವ್ ಅನ್ನೋ ಪದ ಡೆಫಿನೇಷನ್ ಗೊತ್ತಿಲ್ಲದೆ ಇರೋ ಸ್ವಾರ್ಥಿಗಳು. ಇರಿಟೇಷನ್. ಹೌದು ಕಣೋ, ನಾ ಸ್ವಾರ್ಥಿನೇ. ದುಡ್ಡಿಲ್ದೇ ಇರೋ ಇವನ್ನ ಮದುವೆ ಮಾಡ್ಕೊಂಡು ಕಷ್ಟ ಪಡೋದ್ಕಿಂತ ದುಡ್ಡಿರೋನ್ನ ಮದುವೆ ಮಾಡ್ಕೊಂಡು ಖುಷಿಯಾಗಿರ್ತೀನಿ. ನೋಡು, ಒಂದ್ ಯೂನಿವರ್ಸಲ್ ಟ್ರೂತ್ ಹೇಳ್ತೀನಿ ಕೇಳು. ಅವನಿಗೆ ನೀನು ಒನ್ ಆಫ್ ದಿ ಆಪ್ಷನ್ ಅಷ್ಟೇ, ಆದ್ರೆ ಇವನ್ಗೆ ನೀನೇ ಪ್ರಪಂಚ. ನಿನ್ನ ಲೈಫ್ ಲಾಂಗ್ ಲವ್ ಮಾಡ್ತಾನೆ ಇರ್ತಾನೆ ಇವನು. ಅವನ್ಗೆ ಒನ್ ಆಫ್ ದಿ ಆಪ್ಷನ್ ಆಗಿದ್ರು ಪರವಾಗಿಲ್ಲ, ಇರೋ ಅಷ್ಟು ದಿನ ಲೈಫ್ ನ ರಿಚ್ ಆಗಿ ಲೀಡ್ ಮಾಡ್ತೀನಿ. ನೋಡು, ಅವಳೋದ್ಲು ಅಂತ ನೀನ್ ತಲೆ ಕೆಡ್ಸ್ಕೊಬೇಡ. ಇವತ್ತೆಲ್ಲ ತಿರ್ಗಿ ಒಬ್ಳು ಭಿಕ್ಷುಕಿನಾದ್ರೂ ಕ್ಯಾಚ್ ಹಾಕಿ ನೀನ್ ಮ್ಯಾಚ್ ಮಾಡಿಸ್ತೀನಿ. ಭಿಕ್ಷುಕಿನ? ಹಾ, ಇವತ್ ಮಧ್ಯಾಹ್ನಕ್ಕೆ ಲವ್, ಸಂಜೆಗೆ ನಿನ್ ಮದ್ವೆ, ಇವತ್ ನೈಟ್ ನಿನ್ ಫಸ್ಟ್ ನೈಟು. ಅಣ್ಣ, ಒಂಚೂರು ಕೈ ಎತ್ತೀಯಾ? ಯಾಕ? ಯೋ, ನಿನ್ಗೇನು ಹುಚ್ಚೇನಯ್ಯ? ಭಿಕ್ಷುಕಿನ ಮದುವೆ ಮಾಡ್ಕೊಳ್ಳೋ ಅಂತ ದರ್ದ್ ನನಗೇನು ಬಂದಿರೋದು?
ಯಾವ್ದೋ ಸೂಪರ್ ಆಗಿರೋ ಫಿಗರ್ ಕ್ಯಾಚ್ ಹಾಕಿ ಕೊಡ್ತೀಯಾ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಬಂದ್ರೆ ಭಿಕ್ಷುಕನ್ ಕಟ್ಟಕ್ ನೋಡ್ತೀಯಾ? ನನಗಿಂತ ರಿಚ್ ಆಗಿರೋ ಹುಡುಗಿನ ಕ್ಯಾಚ್ ಹಾಕಿ ಮ್ಯಾಚ್ ಮಾಡ್ಕೊಂಡು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಗುರು ನಿನ್ ಪಾದಕ್ಕೆ ದೊಡ್ಡ ನಮಸ್ಕಾರ ಬಿಟ್ಬಿಡು ಗುರು. ನಿಂತ್ಕೊಳ್ಳೋ ಕಚಡಗಳು, ಸ್ವಾರ್ಥಿಗಳು. ಜನ್ಮಕ್ಕೆಷ್ಟು ತೊಳ್ತಾ ಇದ್ದಿದ್ದು. ಯಾಕೋ ಖಾಲಿ ಬಾಟ್ಲು ಮುಂದೆ ಕುತ್ಕೊಂಡು ಹಿಂಗ್ ಅಳ್ತಾ ಇದ್ಯಾ? ಏನೋ ಬರೋದು 2 ನಿಮಿಷ ಲೇಟ್ ಆಯ್ತಪ್ಪ, ಅಷ್ಟಕ್ಕೆ ಹತ್ತು ಬಿಡೋದಾ? ಅಳ್ತಾ ಇರೋದು ಎಣ್ಣೆ ಖಾಲಿ ಆಯ್ತು ಅಂತ ಅಲ್ಲ ಕಣ. ಮತ್ತೆ ಲೇಟ್ ಆಗಿ ಬಂದೆ ಅಂತನಾ? ತಗ ಕುಡಿ. ಅಲ್ಲ ಕಮ್ಮಿ ತಂದಿದ್ದೀನಿ ಅಂತನಾ? ಅಲ್ಲ ಕಣ. ಅಪ್ಪ ನೀನ್ ಹೇಳೋದ್ ನೋಡ್ತಾ ಇದ್ರೆ ನಂಗೆ ಎಲ್ಲಾ ಕಡೆಯಿಂದ ಸೆಕೆ ಕಿತ್ಕಂತ ಐತೆ. ಇರು ಫ್ಯಾನ್ ಆನ್ ಮಾಡ್ತೀನಿ. ಅಪ್ಪ ಸಿಗ್ತಾ ಇದೆ. ಜಗತ್ತಲ್ಲಿ ಪ್ರೀತಿ ಅನ್ನೋದು ಬರೀ ಸುಳ್ಳು. ಅದರಲ್ಲೂ ನೀನೊಬ್ಬನ್ನೇ ನಾನು ಪ್ರೀತಿ ಮಾಡ್ತೀನಿ ಅನ್ನೋದು ಮೊದಲನೇ ಸುಳ್ಳು. ಗಾಳಿಗೆ ಫಿಲಾಸಫಿ ಚೇಂಜ್ ಆಗ್ತಾ ಇತ್ತಲ್ಲ. ಇದರಿಂದ ಇನ್ನೂ ಏನೋ ಚೆನ್ನಾಗೇ ಬರ್ದಿರ್ತೀಯ. ನೋಟದಲ್ಲಿ ಹುಟ್ಟೋ ಪ್ರೀತಿ ನೋಟಿರೋ ತನಕ, ಹಾರ್ಟಿಂದ ಹುಟ್ಟೋ ಪ್ರೀತಿ ಹಾರ್ಟ್ ಬಿಟ್ಟಿರೋ ತನಕ. ಏನೋ ನೀನು ಬೆಳಗ್ಗೆ ಆದ್ರೆ ರಿಯಲ್ ಸ್ಟಾರ್ ಉಪೇಂದ್ರ, ರಾತ್ರಿ ಆದ್ರೆ ಕ್ರೇಜಿ ಸ್ಟಾರ್ ರವಿಚಂದ್ರನ್. ಬಾಬಾ ಏನೋ ನಿನ್ ಡಬಲ್ ಆಕ್ಟಿಂಗು. ಕಷ್ಟ ಯಾರ ಹೇಳ್ಕೊಂಡ್ಲಪ್ಪ.